ರಕ್ಷಗಣಾಧ್ಯಕ್ಷ ರಕ್ಷತ್ರೈಲೋಕ್ಯ ರಕ್ಷಕ ಭಕ್ತಾನಾಂ ಅಭಯಂ ದತ್ವಾ ತ್ರಾತಾಭವ ಮಹಾರ್ಣವಾತ್. ಗುರುಭ್ಯೋ ನಮಃ. ವಿಶೇಷವಾಗಿ ಭಾದ್ರಪದ ಮಾಸದ 4ನೇ ದಿವಸ ಚತುರ್ಥಿಯಂದು ಗಣಪತಿ ದೇವರ ವಿಶೇಷವಾದಂತಹ ಆರಾಧನೆ ಎನ್ನುವಂತಹದ್ದು ಇಡೀ ಭೂಮಂಡಲದಲ್ಲಿ ನಡೆಯುವಂಥದ್ದು. ಗಣಪತಿ ಅಂದ್ರೇನೆ ಹಾಗೇನೆ, ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಾದಂತಹ ದೇವರು ಅಂತ. ಏನಕ್ಕಂತ ಹೇಳಿದ್ರೆ ಗಣಪತಿಯ ಮೂಲ ಮಂತ್ರದಲ್ಲಿ ಹೇಳಿದ ಹಾಗೇನೆ ಕ್ಷಿಪ್ರ ಪ್ರಸಾದಾಯ ನಮಃ ಅಂತ. ಕ್ಷಿಪ್ರ ಪ್ರಸಾದ ಹೇಳಿದ್ರೆ ನಾವು ಅಂದುಕೊಂಡದ್ದು ಏನಿದೆಯೋ ಅದನ್ನು ಶೀಘ್ರದಲ್ಲಿ ಕೊಡುವಂತಹ ದೇವರು. ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಕಲವು ದುರ್ಗಾ ವಿನಾಯಕವು ಅಂತ. ಕಲಿಯುಗದಲ್ಲಿ ಆಗುವಾಗ ಗಣಪತಿಯನ್ನ, ಅದೇ ಪ್ರಕಾರ ದುರ್ಗೆಯನ್ನ ನಾವು ಆರಾಧನೆ ಮಾಡುವಂಥದ್ದೇನಿದೆ ಅದರಿಂದ ಶೀಘ್ರವಾದಂತಹ ಫಲವನ್ನ ದೇವರು ಕೊಡ್ತಾರೆ. ಅರ್ಥಾತ್ ಭೂಮಂಡಲದಲ್ಲಿ ಗಣಪತಿಯ ಸಾನ್ನಿಧ್ಯ ಎನ್ನುವಂಥದ್ದೇನಿದೆ ವಿಶೇಷವಾದಂತಹ ಒಂದು ಸಾನ್ನಿಧ್ಯ ಭರಿತವಾಗಿರುವಂತಹ ವ್ಯವಸ್ಥೆ ಅಂತ. ಗಣಪತಿ ಎನ್ನುವಂತಹ ವ್ಯವಸ್ಥೆಯಲ್ಲಿ 4ನೇ ತಿಥಿ ಅಂತ, ಚತುರ್ಥಿ ತಿಥಿ. ಏನಕ್ಕೆ ಅಂತ ಹೇಳಿದ್ರೆ ಅಕ್ಷರನು 4 ಗಣಪತಿ ಅಂತ. ಅದೇ ಪ್ರಕಾರ ತಿಥಿಯೂ ಕೂಡ 4 ಅಂತ ಹೇಳಿದ್ರೆ ವೃದ್ಧಿ ಸ್ಥಾನ ಅಂತ ಅರ್ಥ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೃದ್ಧಿಯನ್ನು ಹೇಳುವಂತಹದ್ದು ಚತುರ್ಥ ಸ್ಥಾನದಿಂದ. ಅರ್ಥಾತ್ ಗಣಪತಿಯ ಆರಾಧನೆ, ಗಣಪತಿಯ ಉಪಾಸನೆ, ಗಣಪತಿಯ ಅನುಗ್ರಹ ಎನ್ನುವಂಥದ್ದು ಜೀವನದಲ್ಲಿ ವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಅಂತ. ಆ ಪ್ರಕಾರದಲ್ಲಿ ಇಡೀ ವರ್ಷ ಪೂರ್ತಿಯೂ ಕೂಡ ಗಣಪತಿಯ ಅನುಗ್ರಹ ನಮಗೆ ಬೇಕು. ಗಣಪತಿಯನ್ನು ಆರಾಧನೆ ಮಾಡಿದ್ರೆ ನಮಗೆ ಫಲ ಎನ್ನುವಂಥದ್ದು ಖಂಡಿತವಾಗಿಯೂ ಸಿಗುತ್ತೆ. ಆದರೆ ಭಾದ್ರಪದ ಮಾಸದ ಚತುರ್ಥಿ ದಿವಸದಲ್ಲಿ ಗಣಪತಿಯ ಒಂದು ಸಾನ್ನಿಧ್ಯ ಎನ್ನುವಂಥದ್ದು ವಿಶೇಷವಾಗಿ ಭೂಮಂಡಲದಲ್ಲಿ ಇರುತ್ತೆ. ಕಿಂಚಿತ್ತಾಗಿ ನಾವು ಆರಾಧನೆ ಮಾಡಿದ್ರೆ ಮಹತ್ತಾದಂತಹ ಪುಣ್ಯವನ್ನ ಈ ಸಮಯದಲ್ಲಿ ನಮಗೆ ಕೊಡೋದ್ರಿಂದಾಗಿ ಆ ಗಣಪತಿಯ ಚತುರ್ಥಿಯಂದು, ಭಾದ್ರಪದ ಮಾಸದ ಚತುರ್ಥಿಯಂದು ಆರಾಧನೆ ಎನ್ನುವಂಥದ್ದು ವಿಶೇಷ ಫಲಪ್ರದ. ಒಂದೊಂದು ದೇವರಿಗೆ ಒಂದೊಂದು ರೀತಿಯಾದಂತಹ ದಿವಸಗಳನ್ನು ಹೇಳಿದ ಹಾಗೇನೆ ಗಣಪತಿಗಾಗುವಾಗ ಭಾದ್ರಪದ ಮಾಸ, ಅದೇ ಪ್ರಕಾರ ವಿಶೇಷವಾಗಿ ಮಹಾ ತಾಯಿಗಾಗುವಾಗ ನವರಾತ್ರಿ, ಈ ರೀತಿ ಒಂದೊಂದು ಹೇಳ್ತಾ ಹೋಗ್ತಾರೆ. ಗಣಪತಿ ಎನ್ನುವಂಥದ್ದು ಆಕಾಶ ತತ್ವ ಅಂತ. ಯಾರು ಗಣಪತಿಯನ್ನು ಉಪಾಸನೆ ಮಾಡ್ತಾರೆ ಅವರಿಗೆ ವಿಶೇಷವಾದಂತಹ ಆಕಾಶ ಅರ್ಥಾತ್ ಅವಕಾಶವನ್ನು, ಜೀವನದಲ್ಲಿ ಒಂದು ಉನ್ನತಿಯಾದಂತಹ ಸ್ಥಾನಮಾನ ಬೇಕಿರುವಂತದ್ದಕ್ಕೆ ಅವಕಾಶವನ್ನ ಮಹಾ ಗಣಪತಿ ದೇವರು ನಮ್ಗೆ ಅನುಗ್ರಹ ಮಾಡ್ತಾರೆ ಅಂತ. ಗಣಪತಿ ಅಂದ್ರೆ ವಿಶೇಷವಾಗಿ ಭಗವಂತನ ಒಂದು ರೂಪ ವಿಶ್ವಂಭರ ಅಂತ. ಆ ವಿಶ್ವಂಭರ ರೂಪವನ್ನ ವಿಶೇಷವಾಗಿ ಆರಾಧನೆ ಮಾಡಿದಂತಹ ಒಂದು ದೇವತೆ ಅದು ಗಣಪತಿ. ಆದ್ದರಿಂದಾಗಿ ವಿಶ್ವಂಭರನಿಗೆ ಸೊಂಡಿಲು ಸಮೇತವಾಗಿರುವಂಥದ್ದು. ನಮ್ಗೆ ಈ ವ್ಯವಸ್ಥೆಯಲ್ಲಿ ನಮ್ಗೆ ಗಣಪತಿ ಮಾತ್ರ ಒಂದಿರುವಂಥದ್ದು ಅಂತ ನಾವು ತಿಳ್ಕೊಳ್ತೇವೆ. ವಸ್ತುತಃ ವಿಶ್ವಂಭರ ರೂಪಿ ಪರಮಾತ್ಮನ ವಿಶೇಷವಾದಂತಹ ಉಪಾಸನೆಯನ್ನ ಮಾಡಿದಂತಹ ಆ ಗಣಪತಿ ದೇವರಿಗೆ ವಿಶ್ವಂಭರನದ್ದೇ ಒಂದು ರೂಪ, ಸೊಂಡಿಲು ಮೊದಲಾದಂತಹ ಏನೆಲ್ಲ ಭಗವಂತನ ರೂಪ ಇದೆ ಅದು ಬಂದು ಆ ದೇವತೆಗೆ ಆ ವಿಶ್ವಂಭರನ ಪರಮಾನುಗ್ರಹದಿಂದ ಏನೆಲ್ಲ ಒಂದು ಅನುಗ್ರಹ ಆಗತ್ತೆ ಭಕ್ತಾದಿಗಳಿಗೆ ಅಂತ ಹೇಳಿದ್ರೆ ದುಷ್ಟಾನ ವಿಘ್ನಕರ್ತ ಸುಚರಿತ ಸುಜರ ಸ್ತೋಮ ವಿಘ್ನಾಪಹರ್ತ ಅಂತ. ಯಾರೆಲ್ಲ ದುಷ್ಟ ಜನರು ಅಂತ ಇದ್ದಾರೆ ಅವರು ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೂ ಕೂಡ ವಿಘ್ನಗಳು ಆಗಿಂದಾಗೆ ಬಂದೇ ಬರುತ್ತೆ ಅಂತ. ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ ಅಂತ. ಯಾರೆಲ್ಲ ಸಜ್ಜನರಂತಿದ್ದಾರೆ ಅವರ ವಿಘ್ನಗಳೆಲ್ಲ ಏನಿದೆ ಅದೆಲ್ಲವನ್ನು ಕೂಡ ಪರಿಹಾರ ಮಾಡುವಂತಹ ಒಂದು ಶಕ್ಯತೆ ಎನ್ನುವಂಥದ್ದು, ಶಕ್ತಿ ಎನ್ನುವಂಥದ್ದು ಯಾವುದಾದಿದ್ರೆ ಅದು ಗಣಪತಿ ದೇವರಿಗೆ ಮಾತ್ರ. ಅದಕ್ಕೋಸ್ಕರವಾಗಿ ಕರ್ಮಾದಿಯಲ್ಲಿ ಪ್ರತಿಯೊಬ್ಬರು ಕೂಡ ಮೊದಲು ಮಹಾ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ತದನಂತರದಲ್ಲಿ ಕರ್ಮಾಂಗವನ್ನ, ಸತ್ಕರ್ಮವನ್ನು ಶುರು ಮಾಡಿದಾಗ ಎಷ್ಟೇ ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ, ಎಷ್ಟೇ ದೊಡ್ಡ ವಿಘ್ನಗಳು ಬಂದರೂ ಕೂಡ ಗಣಪತಿಯ ಅನುಗ್ರಹದಿಂದ ಆ ವಿಘ್ನಗಳೆಲ್ಲವೂ ಕೂಡ ಪರಿಹಾರ ಆಗಿ ಮಾಡಿದಂತಹ ಸತ್ಕರ್ಮ ಎನ್ನುವಂಥದ್ದು ಶುಭಪ್ರದ ಆಗತ್ತೆ ಎನ್ನುವಂತಹ ವಿಚಾರ. ಆ ಪ್ರಕಾರಕವಾಗಿ ಗಣಪತಿಯ ತಂದೆಯಾದಂಥವನು ರುದ್ರದೇವರ ಮಗನಾಗಿ ಗಣಪತಿ ಬಂದದ್ರಿಂದಾಗಿ ಅಲ್ಲಿ ಗಣಪತಿಯನ್ನ ಆರಾಧನೆ ಮಾಡಿದ ಕೂಡಲೇ ಆ ತಂದೆಯ ಅನುಗ್ರಹವೂ ಕೂಡ ಬರುತ್ತೆ, ತಾಯಿಯಾದಂತಹ ಪಾರ್ವತಿಯ ಅನುಗ್ರಹವೂ ಕೂಡ ಬರುತ್ತೆ, ಅದೇ ಪ್ರಕಾರ ಸುಬ್ರಹ್ಮಣ್ಯನ ಅನುಗ್ರಹವೂ ಕೂಡ ಬರುತ್ತೆ ಅಂತ. ತಂದೆಯಾದವನು ರುದ್ರನ ಅನುಗ್ರಹ ಯಾವ ರೀತಿ ಹೇಳಿದ್ರೆ ವಿಶೇಷವಾದಂತಹ ಸಂಪತ್ತು ಪ್ರಾಪ್ತಿ ಅಥವಾ ಮಾನಸಿಕವಾದಂತಹ ದಾರ್ಢ್ಯತೆಯನ್ನ ರುದ್ರದೇವರಿಂದ
ಗಣಪತಿ, ಗಣಪತಿಯಿಂದ ನಮ್ಗೆ ಪ್ರಾಪ್ತಿ ಆಗತ್ತೆ. ಅದೇ ಪ್ರಕಾರ ತಾಯಿಯ ಅನುಗ್ರಹದಿಂದ ವಾಕ್ಸಿದ್ಧಿ, ವಾಕ್ಪಟುತ್ವ, ಸಂಪತ್ತು ಇದೆಲ್ಲವೂ ಕೂಡ ಪಾರ್ವತಿಯ ಅನುಗ್ರಹದಿಂದ ಗಣಪತಿಗೆ, ಗಣಪತಿಯ ಅನುಗ್ರಹದಿಂದ ನಮ್ಗೆ ಪ್ರಾಪ್ತಿ ಆಗತ್ತೆ ಅಂತ. ಈ ರೀತಿಯಲ್ಲಿ ಒಂದು ಶಕ್ತಿಯನ್ನ ಉಪಾಸನೆ ಮಾಡಿದ್ರೆ ಮೂರು ಫಲ ಸಿಗುವಂತದ್ದು ಯಾವುದಾದಿದ್ರೆ ಅದು ಗಣಪತಿ ದೇವರು ಮಾತ್ರ ಅಂತ. ಆ ಪ್ರಕಾರಕವಾಗಿ ಭಾದ್ರವಾದ ಮಾಸ ಅಲ್ಲಿ ಚತುರ್ಥಿ ಎಂದು ಆ ಗಣಪತಿಯನ್ನು ಆರಾಧನೆ ಎನ್ನುವಂಥದ್ದು ಯಾರೆಲ್ಲ ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಏಳ್ಗತಿ ಮಾತ್ರ ಅಲ್ಲದೆ ಅವರದ್ದಾದಂತಹ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಅದೇ ಪ್ರಕಾರ ವಿಶೇಷವಾದಂತಹ ಅವಕಾಶಗಳು ತನ್ನ ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕಾದ್ರೆ ಮುಂದಕ್ಕೆ ದಾರಿಯೇ ಇಲ್ಲ ಅಂತ ಆದ್ರೆ ಆವಾಗ ಅವನಿಗೆ ಅಲ್ಲಿ ನಿಂತು ಹೋಗ್ತಾನೆ. ಯಾವಾಗ ದಾರಿ ಸಿಗತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋದ ಕೂಡಲೇ ಜೀವನದಲ್ಲಿ ಒಳ್ಳೆಯ ಫಲ ಎನ್ನುವಂಥದ್ದು, ಜೀವನದಲ್ಲಿ ಸಾಧನೆ ಎನ್ನುವಂಥದ್ದು ವ್ಯಕ್ತಿಯಾಗಿ ಮಾಡ್ಲಿಕ್ಕೆ ಆಗತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯವಸ್ಥೆಯಲ್ಲಿಯೂ ಕೂಡ ಗಣಪತಿಯ ವಿಶೇಷ ಅನುಗ್ರಹ ಎನ್ನುವಂಥದ್ದು ಸಾರ್ವಕಾಲಿಕವಾಗಿಯೂ ಬೇಕಿರುವಂಥದ್ದು. ಆ ಪ್ರಕಾರಕವಾಗಿ ಬರುವಂತಹ ವಿಶೇಷವಾದಂತಹ ಮಹಾ ಗಣಪತಿಯ ಒಂದು ಆರಾಧನೆ ಏನಿದೆ ನಾವೆಲ್ಲರೂ ಪಾಲ್ಗೊಳ್ಳುವ, ಇಡೀ ವಿಶ್ವದಲ್ಲಿ ಆರಾಧನೆ ಆಗುವಂತಹ ದೇವರು ಇದು. ಅದರಿಂದಾಗಿ ಆ ಗಣಪತಿಯ ಅನುಗ್ರಹವನ್ನು ಪಡ್ಕೊಂಡು ನಮ್ಮದ್ದಾದಂತಹ ಇಷ್ಟಾರ್ಥವನ್ನ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತನ್ಮುಖೇನಕವಾಗಿ ಜೀವನದಲ್ಲಿ ಯಶಸ್ಸು, ಕೀರ್ತಿಯನ್ನ ನಾವು ಪಡೆದುಕೊಳ್ಳೋಣ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ.